ಶಾಸಕರು ಶಿಕ್ಷಕರೆಲ್ಲ ಸೇರಿ ವಿವಾದ ಎಬ್ಬಿಸಿದ್ದಾರಂತೆ. ಕಾಲೇಜಿನಲ್ಲಿ ಹಿಜಾಬ್ ವಿವಾದಕ್ಕೆ ದೊಡ್ಡವರೇ ಕಾರಣ ಅಂತೆ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು. ಹಿಜಾಬ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಆ ವಿದ್ಯಾರ್ಥಿಗಳ ಆರೋಪ ಇದು. ಕಾಲೇಜಿನಲ್ಲಿ ಹಿಜಾಬ್ ವಿವಾದಕ್ಕೆ ದೊಡ್ಡವರೇ ಕಾರಣ, ಕಾಲೇಜಿನವರು ಕೂಡ ಕಾರಣ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅವರನ್ನ ಹುಡುಗಿಯರನ್ನ ಸ್ಟಾಫ್ ರೂಮಿಗೆ ಕರೆದು ಅವರ ತೇಜೋವಧೆ ಮಾಡುವ ರೀತಿಯಲ್ಲಿ ಮಾತನಾಡಿ ಪ್ರಿನ್ಸಿಪಾಲ್ ಅವರನ್ನ ಭಯಪಡಿಸಿ ಕಾಲೇಜ್ನಲ್ಲಿ ಇಟ್ಟಿದ್ದಾರೆ. ಅಂದರೆ ಅಷ್ಟು ಒಂದು ಹಿಟ್ಲರ್ ರೀತಿಯ ಆಡಳಿತವನ್ನು ಯಾರು ನಮ್ಮ ರೆಪ್ರೆಸೆಂಟೇಟಿವ್ ಆಗಿರಬೇಕಿತ್ತು, ಪ್ರತಿ ವಿಷಯದಲ್ಲೂ ನಮ್ಮ ಜೊತೆಗೆ ಇದ್ದವರು ಏಕಾಏಕಿ ನಮ್ಮ ವಿರುದ್ಧವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದರು. ಇದಕ್ಕೆ ಪ್ರಮುಖ ಕಾರಣವೇ ನಮ್ಮ ಕಾಲೇಜಿನ ಸೀನಿಯರ್ ಲೆಕ್ಚರರ್ಸ್ ಅವರಿಗೆ ಹಣದ ಆಮಿಷವನ್ನು ಒಡ್ಡಿ ಮತ್ತು ಯಾವ ರೀತಿ ಹೆದರಿಸಿದ್ದಾರೋ ಅಂತ ಗೊತ್ತಿಲ್ಲ, ಅವರು ನಮ್ಮ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ವಿಷಯ ಏನಂದ್ರೆ ಮೊದಲಿಗೆ ನಮಗೆ ಇದು ನಿಮಗೆ ಸಮಸ್ಯೆ ಗೊತ್ತಾಯ್ತು, ನಮ್ಮ ಕಾಲೇಜಲ್ಲಿ ಎಂತ ವಿಷಯ ಆಯ್ತು ಅಂದ್ರೆ ಲೆಟರ್ ಬಂದಿತ್ತು, ಅದನ್ನು ಪ್ರಿನ್ಸಿಪಾಲಿಗೆ ಬೆಳಗ್ಗೆ ನೋಟಿಸ್ ತಂದಿದ್ದಾರೆ. ನೋಟಿಸಲ್ಲಿ ಬರೆದಿದೆ ಕ್ಯಾಂಪಸ್ನೊಳಗೆ ಹಿಜಾಬ್ ಹಾಕ್ಲಿಕ್ಕಿಲ್ಲ ಅಂತ. ಆದ್ರೆ ನೋಟಿಸ್ ಬಂದಿದ್ರು ಇದು ಕಾರ್ಯರೂಪಕ್ಕೆ ಬರಲಿಲ್ಲ. ಇದು ನಮ್ಮ ಸಮಸ್ಯೆ, ದೊಡ್ಡ ಸಮಸ್ಯೆ. ಅಂದ್ರೆ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಹಿಜಾಬ್ ಹಾಕೊಂಡು ಕ್ಯಾಂಪಸ್ನೊಳಗೆ ಆಚೆ ಈಚೆ ತಿರುಗ್ತಾ ಇದ್ದಾರೆ. ಅದು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ನಾವು ಪ್ರೊಟೆಸ್ಟ್ ಮಾಡ್ತಿದ್ದೇವೆ, ಅವರು ಪ್ರೊಟೆಸ್ಟ್ ಮಾಡಿದ್ರೆ ಬೇರೆ ವಿಷಯ. ಇವರೆಂತ ಮಾಡ್ತಿದ್ದೇವೆ, ನಾವು ಅವರ ವಿಷಯವೇ ಕೇಳ್ತಿಲ್ಲ. ಅವರಿಗೆ ಬೆಲೆ ಕೊಡೋದಾಗೆ ಆಯ್ತು. ಒಂದು ಶಿಕ್ಷಕರಿಗೆ ಎಷ್ಟು ನಾವು ಗೌರವ ಕೊಡಬೇಕಂದ್ರೆ ಅವರ ಮಾತನ್ನು ನಾವು ಪಾಲಿಸಬೇಕು. ಏನೇ ವಿಷಯ ಆಗಿದ್ರೆ ಇಲ್ಲಿ ಸಹ ಹಾಗೆ ಹೈಕೋರ್ಟ್ನ ನೋಟಿಸ್ ಬಂದಿತ್ತು, ಅದನ್ನು ಫಾಲೋ ಮಾಡಬೇಕಿತ್ತು ಕಾಲೇಜ್ ಅವರು. ಅದು 2.5 ತಿಂಗಳು ಗ್ಯಾಪ್ ಆಯ್ತು. ಈಗ ಈ ವಿಷಯ ನಮ್ಮ ಕಾಲೇಜ್ ಸರ್ಕಾರಕ್ಕೆ ನ್ಯೂಸ್ 18 ಪ್ರಶ್ನೆಯನ್ನ ಮಾಡ್ತಾ ಇದೆ. ಆ ಪ್ರಶ್ನೆಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕೆಂದ್ರೆ ಮಾರ್ಚ್ 15ನೇ ತಾರೀಕು ತೀರ್ಪು ಬಂದಿದ್ದಂಥದ್ದು, ಅಲ್ಲಿವರೆಗೂ ತಣ್ಣಗಾಗಿದ್ದಂಥ ವಿಚಾರ ಈಗ ಸಡನ್ ಆಗಿ ಯಾಕೆ ಎತ್ಕೊಂಡ್ರು ಅನ್ನುವಂಥ ಪ್ರಶ್ನೆ. ತಣ್ಣಗಾಗಿದ್ದಂಥ ಹಿಜಾಬ್ನ ವಿವಾದ ಮತ್ತೆ ಸೃಷ್ಟಿ ಮಾಡಿದ್ಯಾರು, ಯಾವುದು ಆ ಕಾರಣದ ಕೈಗಳು ಅಂತ ಪ್ರಶ್ನೆ ಎದ್ದೇಳುತ್ತೆ. ಮೇ 17ಕ್ಕೆ ಕಾಲೇಜು ಶುರು ಆಗುತ್ತೆ. ಈಗ ಹಿಜಾಬ್ನ ವಿಚಾರ ಇಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು, ಅದನ್ನ ಕೇಳ್ತಾ ಇದ್ದಾರೆ. ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ, ಹೈಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖ ಇಲ್ಲ ಅಂತ ಹೇಗ್ ಗೊತ್ತಾಯ್ತು ಅನ್ನುವಂಥ ಪ್ರಶ್ನೆನೂ ಕೂಡ ಸಹಜವಾಗಿ ಕಾಡ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಸರ್ಕಾರನೇ ಉತ್ತರಿಸಬೇಕಾಗುತ್ತೆ. ಹೈಕೋರ್ಟ್ ಹೇಳಿದಂತೆ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ? ಹೈಕೋರ್ಟ್ ಅವತ್ತು ತೀರ್ಪನ್ನ ಕೊಡುವಂತ ಸಂದರ್ಭದಲ್ಲಿ ಇದರ ಹಿಂದೆ ಯಾವುದೋ ಕಾರಣದ ಕೈಗಳಿದ್ದಾವೆ ಅಂತ ಸಂಶಯವನ್ನ ವ್ಯಕ್ತಪಡಿಸಿತ್ತು. ಅದೇ ರೀತಿಯಾಗಿ ಈಗಲೂ ಕೂಡ ಈ ಕೇಸ್ನಲ್ಲಿ ಆಗ್ತಾ ಇದೆಯಾನಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ SDPI, PFI, ABVP ಯಾರೇ ಆಗಿರಲಿ, ಶಿಕ್ಷಣ ಸಂಸ್ಥೆ ಯಾಕೆ ಸುಮ್ಮನಿತ್ತು ಇಷ್ಟು ದಿನ? ಈಗ ಪ್ರತಿಭಟನೆ ಶುರು ಆಗ್ತಿದ್ದ ಹಾಗೆ ಆಕ್ಷನ್ ತೆಗೊಳ್ಳಿಕ್ಕೆ ಮುಂದಾಗ್ತಾ ಇರುವಂತದ್ದು ಕೂಡ ಅನುಮಾನ ಕೆಡೆ ಮಾಡಿಕೊಡ್ತಾ ಇದೆ. DC, ಶಿಕ್ಷಣಾಧಿಕಾರಿಗಳು, ಸಚಿವರು, CDC ಟೀಮು ಇದುವರೆಗೂ ಯಾಕೆ ಕ್ರಮ ಕೈಗೊಂಡಿರಲಿಲ್ಲ? ಮಾರ್ಚ್ 15ಕ್ಕೆ ತೀರ್ಪು ಬಂದಾದ ನಂತರನೂ ಕೂಡ ಇಲ್ಲೂ ಕೂಡ ವಿವಾದ ಆಗ್ಲಿ ಅಂತ ಸೈಲೆಂಟ್ ಆಗ್ಬಿಟ್ಟಿದ್ರಾ ಅಂತ ಅಲ್ಲಿ ಸಾಕಷ್ಟು ಜನರ ಪ್ರಶ್ನೆ. ಅದು ವಿವಾದ ದೊಡ್ಡದಾಗ್ಲಿ ಆಮೇಲೆ ತಣ್ಣಗೆ ಮಾಡೋಣ ಅಂತ ಸುಮ್ಮನಿದ್ದಾರಾ? ಇದು ಕೂಡ ವಿವಾದ ಆಗ್ಲಿ, ಮತ್ತೊಂದಿಷ್ಟು ಚರ್ಚೆ ಆಗ್ಲಿ, ಮತ್ತೊಂದಿಷ್ಟು ಪರ ವಿರೋಧ ಬಂದಂತ ಸಂದರ್ಭದಲ್ಲಿ ಇದೊಂದು ರೀತಿಯಾಗಿ ಎಲೆಕ್ಷನ್ ವರ್ಗೂ ಇನ್ನೂ ಎಳೆದಾಡ್ತಾನೆ ಇರಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ ರಾಜಕಾರಣಿಗಳು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಮತ್ತೊಂದ್ ಕಡೆ ಸ್ಟೂಡೆಂಟ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಸ್ಟೂಡೆಂಟ್ಸ್ ಧರ್ಮ ಸಮರ ನಿಲ್ಲಿಸುವಂತ ಮನಸ್ಸೇ ಇಲ್ವಾ? ರಾಜಕಾರಣಿಗಳಿಗೂ ಕೂಡ ಸ್ಟೂಡೆಂಟ್ ಸಂಘರ್ಷವನ್ನ ಬಯಸ್ತಾ ಇದ್ದಾರಾ? ಸ್ಟೂಡೆಂಟ್ಗಳು ಕಿತ್ತಾಡ್ಕೊಳ್ಳಿ ಅಂತಾನೆ ರಾಜಕಾರಣಿಗಳ ಬಯಕೆ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತೆ ಹುಟ್ಟಿದ ಹಿಜಾಬ್ ವಿವಾದದ ಬಗ್ಗೆ ಜನನಾಯಕರು ಹಾಗಾದ್ರೆ ಏನ್ ಹೇಳಿದ್ರು, ಏನಂದ್ರು ಅಂತ ಒಬ್ಬೊಬ್ಬರ ಮಾತನ್ನ ಕೂಡ ಈ ಮುಂದೆ ಇಡ್ತಾ ಹೋಗ್ತೀವಿ. ಈ ಒಂದು ಹಿಜಾಬ್ನ ವಿಚಾರ ಇವತ್ತು ಮತ್ತೆ ಮುನ್ನೆಲೆಗೆ ಬಂತಲ್ಲ, ಸಾಕಷ್ಟು ಜನ ಮಾತನಾಡಿದ್ದಾರೆ. ಏನೇನ್ ಮಾತನಾಡಿದ್ರು ನೋಡೋಣ. ಹಾಕತ್ತಾರೆ ಅಲ್ವಾ, ಅವ್ರ ದರ್ಶಕ ಅವ್ರ ಸಂಪ್ರದಾಯ ಅವ್ರು ಮಾಡ್ಕೊತಾರೆ. ನಿಮ್ಗೆ ಯಾಕೆ ಅದನ್ಯಾಕೆ ಕಾಂಟ್ರವರ್ಸಿ ಮಾಡ್ತಾ ಇದ್ದೀರಿ? ಮುತಾಲಿಕರು ಇದ್ದಾರಲ್ಲ, ಅವ್ರನ್ನ ಒಳಗಡೆ ಹಾಕ್ಬೇಕಿಡೋದು. ಮನುಷ್ಯರಾಗಿ ಬದುಕ್ತಕ್ಕದಕ್ಕೆ ನೀವ್ಯಾಕೆ ಉಳಿ ಹಿಂಡಾಕ್ ಹೋದಿರಿ? ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು. ಆಸ್ ಆಫ್ ನೌ ಹೈಕೋರ್ಟ್ ಆರ್ಡರ್ ಈಸ್ ಇನ್ ಫೋರ್ಸ್. ನೀವು ಪಾಲನೆ ಮಾಡೋದಿಲ್ಲ ಅಂತಂದರೆ ದೇಶದ ಸಂವಿಧಾನಕ್ಕೆ ಬದ್ಧತೆ ಇದೆ ಇಲ್ಲ ನಿಮಗೆ? ಈ ರೀತಿಯಾದಂಥ ದೇಶದ ಕಾನೂನು, ಕೋರ್ಟು, ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ಳುವಂಥವ್ರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಮತ್ತು ಇದು ವಿಶೇಷವಾಗಿ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದನೇ ನಡೀತಾ ಇದೆ. ಅವರಿಗೆ ಈ ದೇಶದ ಸಂವಿಧಾನ, ಕಾನೂನು, ಸುಪ್ರೀಂ ಕೋರ್ಟಿನ ತೀರ್ಪು ಇವುಗಳಿಗೆ ಗೌರವ ಇಲ್ಲ ಅಂದರೆ ಅವ್ರ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಬೇಕು. ಅವರಿಗೆ ಶಿಕ್ಷಣ ಇದರಿಂದ ಅವ್ರನ್ನ ಡಿಬಾರ್ ಮಾಡಬೇಕು. ಈ ರೀತಿ ಮುಂದೆ ಹೊರದ್ರೆ ಅವರಿಗೆ ತಮ್ಮ ಭವಿಷ್ಯ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಮದ್ರಸಾಗಳನ್ನು ಬಂದ್ ಮಾಡಬೇಕು, ಸರ್ಕಾರಿ ಶಾಲೆಗೆ ಬರಬೇಕು.
ನಮ್ಮ ಸಿಲೆಬಸ್ನೇ ಅವರು ಅಧ್ಯಯನ ಮಾಡಬೇಕು. ಇಡೀ ರಾಜ್ಯ ಸಮಸ್ಯೆ ಇದ್ದಾಗ ಅಲ್ಲಿ ಅವಕಾಶ ಇತ್ತು. ಯೂನಿವರ್ಸಿಟಿ ಅವರು ಸಿಂಡಿಕೇಟ್ ನ ಕಮಿಟಿಯವರು ಇಲ್ಲಿ ಕೋರ್ಟ್ ನ ಆದೇಶಕ್ಕೆ ವಿರುದ್ಧವಾಗಿ ಇವರು ಕಾನೂನಲ್ಲಿ ಯಾಕೆ ಚೇಂಜ್ ಮಾಡಿದ್ರು? ಕ್ಲಾಸ್ ರೂಮ್ ಅಲ್ಲಿ ಯಾರು ಕೂಡ ಆಗ್ತಾ ಇಲ್ಲ, ಅವ್ರು ಯಾವ ಕೂಡ ಈ ಕ್ಯಾಂಪಸ್ ನಲ್ಲಿ ಫ್ರೀ ಟೈಮ್ ಅಲ್ಲಿ ಮಾಡಿದ್ರು. ಮತ್ತು ಆ ಕಾಲೇಜ್ ಇದು ಸರಿಯಲ್ಲ. ಹೈಕೋರ್ಟವನ್ನು ಧಿಕ್ಕರಿಸಿ, ನ್ಯಾಯಾಲಯ ಧಿಕ್ಕರಿಸಿ, ಅಂದರೆ ನ್ಯಾಯಾಲಯ ನಮಗೇನು ಸಂಬಂಧ ಇಲ್ಲ, ನಮಗೆ ಕುರಾನ್ ಆಧಾರದ ಮೇಲೆ ನಾವು ನಡೆಯೋರು ಅಂತನ್ನುವಂಥ ಉದ್ದಟತನ, ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥ ಹಿಜಾಬ್ ಧರಿಸಿ ಬಂದಂಥವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್, ಅವ್ರ ಮೇಲೆ ಕೇಸ್ ಹಾಕಬೇಕು, ಅವರನ್ನು ಶಾಲೆಯಿಂದ ಕಿತ್ತು ಹಾಕಬೇಕು. ಆಡಳಿತ ಮಂಡಳಿಯವರು ಹೇಗೆ ಅವರನ್ನು ಅಲೋ ಮಾಡಿದರು? ಸರ್ಕಾರ ಕೂಡಲೇ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿ ಶಿಕ್ಷಣದಲ್ಲಿ ಧರ್ಮವನ್ನ ಬೆರೆಸಿ ರಾಡಿ ಮಾಡಿದ್ದಾಯ್ತು. ಇನ್ನು ಹೈಕೋರ್ಟ್ ಮಾರ್ಚ್ 15ಕ್ಕೆ ತೀರ್ಪನ್ನ ಕೊಟ್ಟಿತ್ತಲ್ಲ, ಏನಂತ ತೀರ್ಪು ಕೊಟ್ಟಿತ್ತು ಅಂತ ಇನ್ನೂ ಒಂದ್ಸಲಿ ಗ್ಲಾನ್ಸ್ ಮಾಡೋಣ. ಅದನ್ನ ತೋರಿಸ್ತಾ ಹೋಗ್ತೀವಿ. ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಆಚರಣೆಯ ಭಾಗವಲ್ಲ ಅಂತ ತೀರ್ಪಿನಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಹಿಜಾಬ್ ಶಿರವಸ್ತ್ರ ಕುರಾನ್ನಲ್ಲಿ ಕಡ್ಡಾಯ ಇಲ್ಲ, ಕಡ್ಡಾಯ ಅನ್ನುವಂಥದ್ದನ್ನ ವಾದ ಮಾಡಲಾಗ್ತಾ ಇತ್ತಲ್ಲ, ಅದು ಕಡ್ಡಾಯ ಅಲ್ಲ ಅಂತ ಹೇಳಿದ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಮವಸ್ತ್ರಕ್ಕಷ್ಟೇ ಅವಕಾಶ, ಯೂನಿಫಾರ್ಮ್ ಮಾತ್ರ ಫಾಲೋ ಮಾಡಬೇಕು ಅಂತ ಅವತ್ತು ತೀರ್ಪಿನಲ್ಲಿ ಉಲ್ಲೇಖ ಮಾಡಲಾಯಿತು. ಯಾವುದೇ ಧರ್ಮದ ಗುರುತಿನ ವಸ್ತ್ರವನ್ನ ಧರಿಸಬಾರ್ದು ಅಂತಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದ್ದಂಥದ್ದು. ಮುಸ್ಲಿಂ ಮಹಿಳೆಯ ಸಾರ್ವಜನಿಕ ಭದ್ರತೆಗಿರುವಂತ ವಸ್ತ್ರ ಅದು, ಸಾರ್ವಜನಿಕವಾಗಿ ಹಾಕೊಳ್ಳಿ, ಯಾರು ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಕಾಲೇಜ್ನ ಒಳಗಡೆ ರೂಲ್ಸ್ ಇರುತ್ತಲ್ಲ, ಯೂನಿಫಾರ್ಮ್ ಇರುತ್ತಲ್ಲ, ಅದನ್ನ ಹಾಕೊಂಡಿರಿ ಅಂತ ಹೇಳ್ತಾ ಇರುವಂಥದ್ದು. ಹೈಕೋರ್ಟ್ನ ತೀರ್ಪಿನಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮಕ್ಕಿಂತ ಸಮಾನತೆ ಮುಖ್ಯ, ಅದಕ್ಕೋಸ್ಕರನೇ ಯೂನಿಫಾರ್ಮ್ ಎಲ್ಲೆಲ್ಲಿದೆ ಅದನ್ನು ಪಾಲನೆ ಮಾಡಿ ಅಂತ. ಶಿಕ್ಷಣದ ಜೊತೆ ಶಿಸ್ತು, ಶಿಷ್ಟಾಚಾರದ ಅರಿವು ಮುಖ್ಯವಾಗಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳನ್ನ ಪಾಲನೆ ಮಾಡಬೇಕು. ಸಮವಸ್ತ್ರ ಏಕರೂಪತೆ ಇಲ್ಲದಿದ್ರೆ ಶಿಕ್ಷಣದ ಅಸ್ಮಿತೆಗೆ ಧಕ್ಕೆ ಉಂಟಾಗುತ್ತೆ. ಮಹಿಳೆಗೆ ಶಿಕ್ಷಣ ಮುಖ್ಯವಾಗಬೇಕು, ಧರ್ಮ ಸಂಕೇತ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತು ಅವತ್ತು ಹೈಕೋರ್ಟ್. ಧರ್ಮಕ್ಕಿಂತ ಶಿಕ್ಷಣ ಮುಖ್ಯ ಅಂತ. ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಸಮವಸ್ತ್ರಕ್ಕೆ ಆದ್ಯತೆಯನ್ನ ಕೊಡಬೇಕು. ಯೂನಿಫಾರ್ಮ್ ಇದ್ರೆ ಯೂನಿಫಾರ್ಮ್ ಅನ್ನ ಧರಿಸ್ಕೊಂಡು ಬನ್ನಿ. ಶಿಕ್ಷಣ ಸಂಸ್ಥೆ ಹೊರಗೆ ಧರ್ಮ ಸಂಕೇತ ವಸ್ತ್ರ ಧರಿಸುವಂಥದ್ದು ಅವರಿಚ್ಛೆ. ನೀವು ಏನಾದ್ರೂ ಧರಿಸ್ಕೊಳ್ಳಿ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಕಾಲೇಜಿಂದ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ವಿವಾದ ದಿಢೀರ್ ಬಂದಿದ್ದೇಗೆ ಅಂತ ಸಹಜವಾಗಿ ಅವತ್ತು ಅನುಮಾನವನ್ನ ವ್ಯಕ್ತಪಡಿಸಿತ್ತು ಹೈಕೋರ್ಟ್ ತೀರ್ಪನ್ನ ಕೊಡಬೇಕಾದ್ರೆ. ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಅಡಗಿರುವಂತ ಶಂಕೆಯನ್ನ ಕೂಡ ವ್ಯಕ್ತಪಡಿಸಿತ್ತು, ಅನುಮಾನವನ್ನ ವ್ಯಕ್ತಪಡಿಸಿತ್ತು. ಶಾಂತಿ ಸೌಹಾರ್ದತೆ ಕದಡ್ಲಿಕ್ಕೆ ಕಾಣದ ಕೈ ಶಕ್ತಿಯನ್ನ ತುಂಬಿದಂತಿದೆ. ಇಷ್ಟೆಲ್ಲ ವಿವಾದ ಆಗ್ಲಿಕ್ಕೆ ಇದರ ಹಿಂದೆ ಯಾರೋ ನಿಂತ್ಕೊಂಡು ಆಟ ಆಡ್ತಿದ್ದಾರೆ ಅಂತ ಸರ್ಕಾರಗಳು ಈ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳಲಿ ಅನ್ನುವಂಥದ್ದನ್ನ ಅವತ್ತು ಹೈಕೋರ್ಟ್ ತೀರ್ಪಿನಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ಇದನ್ನೆಲ್ಲವನ್ನು ಕೂಡ ಉಲ್ಲೇಖ ಮಾಡಿತ್ತು.